ಸ್ಯಾಂಡಲ್ವುಡ್ ಡೈರೀಸ್ಗೆ ಸ್ವಾಗತ. ಹೇಗಿದ್ದಾರೆ ಎಲ್ಲರೂ? ಈ ವಿಡಿಯೋಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಏನೇನು ನಡೀತಾ ಇದೆ, ಬಿಗ್ ಬಾಸ್ ಮನೇಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಆಲ್ಮೋಸ್ಟ್ ಗೇಮ್ ಮುಗಿತಾ ಬಂತು, ಇನ್ನು 2 ವಾರದಲ್ಲಿ ಫೈನಲ್ ಬಂದುಬಿಡುತ್ತೆ. ಸೊ ಹೇಗೆ ನಡೀತಾ ಇದೆ ಗೇಮ್, ಯಾರ್ಯಾರು ಹೇಗೆ ಆಡ್ತಿದ್ದಾರೆ, ಯಾರು ರೇಸಲ್ಲಿ ಮುಂದೆ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸೊ ಈ ವಾರ ನೋಡೋದಾದರೆ ಲಾಸ್ಟ್ ವೀಕೆಂಡಲ್ಲಿ ಸ್ಪಂದನ ಅವರು ಎಲಿಮಿನೇಟ್ ಆಗಿಬಿಟ್ರು. ಸೊ ಇವಾಗ ಟಾಪ್ 9 ಟಾಪ್ 8 ಆಗಿದ್ದಾರೆ. ರಕ್ಷಿತಾ, ರಘು, ಅಶ್ವಿನಿ, ಧನುಷ್ ಅವರು, ಧ್ರುವಂತ್, ಸ್ಪಂದನ ಎಲಿಮಿನೇಟ್ ಆದರು. ಇವಾಗ ರಾಶಿಕಾ, ಗಿಲ್ಲಿ, ಕಾವ್ಯ. ಸೊ ಇವಾಗ ಉಳ್ಕೊಂಡಿರೋದು ಟಾಪ್ 8. ಇವಾಗ ಒಬ್ಬೊಬ್ಬರು ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋಣ. ರಕ್ಷಿತಾ ಬಗ್ಗೆ ಮಾತಾಡೋದಾದರೆ, ರಕ್ಷಿತಾ ಒಂಥರ ನ್ಯೂ ಕ್ಯಾರೆಕ್ಟರ್. ಅವ್ರ ಲ್ಯಾಂಗ್ವೇಜು, ಆಮೇಲೆ ಅವ್ರದ್ದು ಆ್ಯಕ್ಸೆಂಟು, ಅವ್ರಿಗೆ ಗೇಮ್ ಎಷ್ಟು ಅರ್ಥ ಆಗುತ್ತೋ, ಯಾವುದೇ ಟಾಸ್ಕ್ ಆಯಿತು ಏನೇ ಆಯಿತು ಎಷ್ಟು ಅರ್ಥ ಆಗುತ್ತೋ ಅಷ್ಟನ್ನು ನೀಟಾಗಿ ಮಾಡಿಕೊಂಡು ಆಟ ಆಡಿಕೊಂಡು ಅವರು ಮುಂದೆ ಹೋಗ್ತಾ ಇದ್ದಾರೆ. ಸಪೋರ್ಟ್ ನೋಡೋದಾದರೆ ಅವ್ರಿಗೂ ಚೆನ್ನಾಗಿದೆ. ಎಲ್ಲ ಕಡೆ ನಾನು ನೋಡ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀನಿ, ರಕ್ಷಿತಾ ಅವ್ರದ್ದು ಸಪೋರ್ಟ್ ಇದೆ. ಅವರು ಟಾಪ್ 5 ಇರ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಅವ್ರು ಕೊಟ್ಟಿರುವಂಥ ಕಂಟೆಂಟ್ ಅದು ಬೇರೆ ಆಗಿತ್ತು. ಬೇರೆಯವ್ರದ್ದೆಲ್ಲ ಒಂಥರ ಕಂಟೆಂಟ್ ಆದರೆ ರಕ್ಷಿತಾ ಅವ್ರದ್ದು ಒಂಥರ ಕಂಟೆಂಟ್. ಅವ್ರ ಗೇಮಲ್ಲಿ ನಾನು ಅಬ್ಸರ್ವ್ ಮಾಡಿರೋದೇನೆಂದರೆ, ಅವ್ರಿಗೆ ಅರ್ಥ ಆಗುತ್ತೆ ನೀಟಾಗಿಲ್ಲ, ಬಟ್ ಕನ್ನಡ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅವ್ರು ಹೇಳೋವಂಥ ಎಲ್ಲ ಪಾಯಿಂಟ್ಸ್ ಆಯಿತು, ಅವ್ರದ್ದು ಒಪಿನಿಯನ್ ಆಯಿತು, ಅವ್ರು ಕ್ಲಿಯರ್ ಆಗಿದ್ದಾರೆ ಅದರಲ್ಲಿ. ಅವ್ರಿಗೆ ಯಾರು ಇಷ್ಟ ಆದರೆ ಅವ್ರನ್ನ ಹೇಗಿದ್ದರೂ ಸಪೋರ್ಟ್ ಮಾಡ್ತಾರೆ. ಯಾರಾದರೂ ಅವ್ರಿಗೆ ಇಷ್ಟ ಆದರೆ, ಯಾರಾದರೂ ಇಷ್ಟ ಆಗಿಲ್ಲ ಅಂತಂದರೆ ಅವರು ಅಷ್ಟೇ ಮುಗಿತು, ಅವ್ರ ಬಗ್ಗೆ ಅವ್ರ ತಲೆಯಿಂದ ಹೋಗೋದೇ ಇಲ್ಲ. ಅವ್ರ ಪಾಯಿಂಟ್ಸ್ ಆಯಿತು ಏನೇ ಆಯಿತು ಅವರು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅದನ್ನು ಕಂಟಿನ್ಯೂ ಮಾಡ್ತಾರೆ. ಬಟ್ ಒಂಥರ ಚೆನ್ನಾಗಿದ್ದಾರೆ ಅವರು. ಆ ಕ್ಯಾರೆಕ್ಟರು ಅದು ಬಿಗ್ ಬಾಸ್ ಮನೇಲಿ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಇನ್ನೂ 2 ವಾರದಲ್ಲಿ ಅವ್ರು ಹೇಗೆ ಆಡ್ತಾರೆ, ಅವ್ರ ಗೇಮ್ ಹೇಗಿರುತ್ತೆ, ಟಾಪ್ 5 ಬರ್ತಾರಾ ಬರಲ್ವಾ, ಸೊ ನೋಡ್ಬೇಕು ಹೇಗಾಗುತ್ತೆ. ಇನ್ನೂ 2 ವಾರ ಹೇಗೆ ಆಡ್ತಾರೆ ಅಂತ ನೋಡೋಣ. ಇನ್ನು ರಾಶಿಕಾ ಬಗ್ಗೆ ಮಾತಾಡೋದಾದರೆ, ಅವರು ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತಾರೆ. ಆ್ಯಕ್ಚುಲಿ ಎಲ್ಲಕ್ಕಿಂತ ಗರ್ಲ್ಸಲ್ಲಿ ಮೊನ್ನೆ ಅಶ್ವಿನಿ ಅವರು ಸಖತ್ತಾಗಿ ಕಾಂಪಿಟೇಷನ್ ಕೊಟ್ಟರು. ಬಟ್ ಇರೋದ್ರಲ್ಲಿ ರಾಶಿಕಾ ಅವರು ಇವಾಗ ಸದ್ಯಕ್ಕೆ ತುಂಬ ಚೆನ್ನಾಗಿ ಆಡ್ತಾರೆ ಟಾಸ್ಕ್ನ. ಲೇಡೀಸಲ್ಲಿ ಫೀಮೇಲ್ ಕಂಟೆಸ್ಟೆಂಟ್ಸಲ್ಲಿ ಯಾರ್ಯಾರು ಇದ್ದಾರೆ ಅದರಲ್ಲಿ ಅವ್ರು ತುಂಬ ಚೆನ್ನಾಗಿ ಆಡ್ತಾರೆ. ಉಸ್ತುವಾರಿಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟು ಲಾಸ್ಟ್ ವೀಕು ಮತ್ತು ಕ್ಯಾಪ್ಟನ್ ಆದಾಗ ಅಲ್ಲೊಂಚೂರು ಕನ್ಫ್ಯೂಷನಲ್ಲಿ ಇದ್ದರು ಅವರು ಉಸ್ತುವಾರಿಯಲ್ಲಿ ಆದಾಗ. ಸೊ ಅವ್ರ ಗೇಮ್ನ ಅವ್ರು ಆಡ್ಕೋತಾ ಬರ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಅವರು ಟಾಪ್ 5 ಬರ್ತಾರೆ ಅನ್ನೋದು ಡೌಟು. ಯಾಕಂದರೆ ಅವ್ರ ಗೇಮ್ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಆಡ್ತಾರೆ, ಟಾಸ್ಕ್ ಎಲ್ಲ ಆಡ್ತಾರೆ ನೀಟಾಗಿ, ಬಟ್ ಗೇಮ್ ಅನ್ನೋ ವಿಷಯದಲ್ಲಿ ಬಂದರೆ ಲೈಕ್ ಇಂಡಿಪೆಂಡೆಂಟಾಗಿ ಒಬ್ಬರೇ ಅವರು ಆಡಿದ್ದಾರೆ ವಿತೌಟ್ ಎನಿ ಸಪೋರ್ಟ್ ಅನ್ನೋ ಥರ ಆ ದೃಷ್ಟಿಯಲ್ಲಿ ನೋಡಿದ್ರೆ ಸ್ವಲ್ಪ ನನಗೆ ಡೌಟ್ ಅವರು ಟಾಪ್ 5 ಬರೋದು. ಬಟ್ ಇನ್ನೂ 2 ವಾರ ಇದೆ, ಹೇಳೋಕ್ಕಾಗಲ್ಲ. ಅವರು ಮೋಸ್ಟ್ಲಿ ಬಂದರೆ ಬರ್ಬೋದು. ಸೊ ಜನಗಳು ಯಾರಿಗೆ ಹೇಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದು ಜಸ್ಟ್ ನನ್ನ ಒಪಿನಿಯನ್. ಇನ್ನು ಧನುಷ್ ಅವ್ರ ಬಗ್ಗೆ ಮಾತಾಡೋದಾದರೆ, ಧನುಷ್ ಅವರು ಡೀಸೆಂಟಾಗಿ ಯಾರಿಗೂ ಏನು ಡಿಸ್ರೆಸ್ಪೆಕ್ಟ್ ಮಾಡದೆ ನೀಟಾಗಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಟಾಸ್ಕಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ. ಆಡ್ಬಿಟ್ಟು ಗೆದ್ದು ಕ್ಯಾಪ್ಟನೂ ಆದರು ಈ ವಾರ. ಸೊ ಈ ವಾರ ಅವರು ಕ್ಯಾಪ್ಟನ್, ಅದು ಲಾಸ್ಟ್ ಕ್ಯಾಪ್ಟನ್ ಆಫ್ ದಿ ಸೀಸನ್. ಸೊ ಅವರು ಗೇಮ್ ತುಂಬ ಚೆನ್ನಾಗೇ ಇದೆ ಆ್ಯಕ್ಚುಲಿ. ಅವರು ಟಾಪ್ 5 ಇರ್ತಾರೆ ಅಂತ ನನಗೆ ಅನಿಸುತ್ತೆ. ಸೊ ನೋಡಬೇಕು ಹೇಗಾಗುತ್ತೆ ಅಂತ. ನನ್ನ ಪ್ರಕಾರ ಅವ್ರು ಟಾಪ್ 3 ತನಕ ಹೋಗ್ತಾರೆ ಅಂತ ಅನಿಸುತ್ತೆ. ನೆಕ್ಸ್ಟು ಅಂದರೆ ಧ್ರುವಂತ್ ಅವರು ಸ್ಟ್ರೇಟ್ ಫಾರ್ವರ್ಡ್ ಇದ್ದಾರೆ. ಅವ್ರಿಗೆ ಏನು ಅನಿಸುತ್ತೆ ಅವ್ರು ಹೇಳ್ತಾರೆ. ಅವರು ಗೇಮ್ನು ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಟಾಪ್ 5 ಬರೋದು ನನಗೇನೋ ಡೌಟು. ಯಾಕೆಂದರೆ ಅವರು ತಮ್ಮ ಒಪಿನಿಯನ್ನ ನೀವು ನೋಡಿರೋ ಪ್ರಕಾರ ಯಾವತ್ತೂ ಡೈರೆಕ್ಟಾಗಿ ಹೇಳೋದು ಸ್ವಲ್ಪ ಕಮ್ಮಿ ಹೇಳ್ತಾರೆ. ಕ್ಯಾಮ್ರಾ ಮುಂದೆ ಹೇಳ್ತಾರೆ, ಇಲ್ಲ ಅಶ್ವಿನಿ ಅವರು ಮುಂದೆ ಹೇಳ್ತಾರೆ. ಬಟ್ ಡೈರೆಕ್ಟಾಗಿ ಫೈಟ್ ಮಾಡೋದಾಯಿತು, ಡೈರೆಕ್ಟಾಗಿ ಒಪಿನಿಯನ್ ಇಟ್ಬಿಟ್ಟು ಇಂಡಿಪೆಂಡೆಂಟಾಗಿ ಆಡೋದಾಯಿತು ಸ್ವಲ್ಪ ಕಮ್ಮಿ. ನೆಕ್ಸ್ಟು ಕಾವ್ಯ ಅವರು ಹಾಗೇ ಡೀಸೆಂಟಾಗಿ ಯಾರಿಗೂ ಏನು ಜಾಸ್ತಿ ಡಿಸ್ರೆಸ್ಪೆಕ್ಟ್ ಮಾಡದೆ ತಮ್ಮ ಗೇಮ್ನ ತಾವು ಆಡ್ತಾ ಇದ್ದಾರೆ. ಇವಾಗಂತೂ ತುಂಬ ಸರಿ ಬಂದೇ ಬಿಟ್ಟಿದೆ ಅದು, ಗಿಲ್ಲಿಯಿಂದನೇ ಇರೋದು ಅಂತ. ಸೊ ಅವ್ರು ಅದನ್ನು ರಾಂಗ್ ಅಂತ ಪ್ರೂವ್ ಮಾಡಿಕೊಂಡು ಟಾಪ್ 5 ಹೋಗ್ತಾರಾ ಏನೋ, ಈ ವಾರ ಎಲಿಮಿನೇಟ್ ಆಗ್ತಾರಾ. ಯಾಕಂದರೆ ಈ ವಾರ ಏನಾದರೂ ಅವರು ಬಂದರೆ, ನಾಮಿನೇಷನ್ ಆಗಿ ಬಂದರೆ ಸ್ವಲ್ಪ ಕಷ್ಟ ಇದೆ ಅವ್ರಿಗೆ. ಯಾಕಂದರೆ ಉಳಿದವರೆಲ್ಲರೂ ಸ್ವಲ್ಪ ಅವ್ರ ಫ್ಯಾನ್ ಬೇಸ್ನ ಅವರು ಬಿಲ್ಡ್ ಮಾಡ್ಕೊಂಡಿದ್ದಾರೆ, ಅವ್ರ ಗೇಮ್ನ ಅವ್ರು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಕಾವ್ಯನ ಗಿಲ್ಲಿ ಫ್ಯಾನ್ಸೇ ಸೇವ್ ಮಾಡಿದ್ರೆ. ಅದು ಬಿಟ್ಟರೆ ನನಗೆ ಕಾವ್ಯ ಅವ್ರ ಗೇಮ್ ಅಷ್ಟು ಸ್ಟ್ರಾಂಗು, ಅವರು ಲೈಕ್ ಇಂಡಿಪೆಂಡೆಂಟಾಗಿ ಸ್ಟ್ರಾಂಗಾಗಿ ಆಡ್ತಾ ಇದ್ದಾರೆ ಅಂತ ನನಗೇನು, ಆಡ್ತಾ ಇದ್ದಾರೆ ಚೆನ್ನಾಗಿ. ಬಟ್ ಈ ಥರ ಟಾಪ್ 5 ಬರೋ ಥರ ಗೇಮ್ ಇದೆ ಅವ್ರದ್ದು ಅನ್ನೋದು ಕಾಣಿಸ್ತಾ ಇಲ್ಲ ನನ್ನ ಪ್ರಕಾರ. ಇನ್ನು ನೆಕ್ಸ್ಟು ಇಬ್ಬರು ಆ್ಯಕ್ಚುಲಿ ಹೇಗೆಂದರೆ ಒಳ್ಳೆ ಮನೆಯಲ್ಲಿ ಆಯಿತು, ಸ್ಕೂಲಲ್ಲಿ ಆಯಿತು, ಒಳ್ಳೆ ಪ್ರಿನ್ಸಿಪಲ್ಸ್ ಥರ ಇರ್ತಾರಲ್ವ ಹಾಗೆ ಅಶ್ವಿನಿ ಗೌಡ ಅವರು. ಆಮೇಲೆ ಕೆಲವೊಂದು ಟೈಮ್ ರಘು ಅವರು ಅಷ್ಟೇ. ಅಶ್ವಿನಿ ಗೌಡ ಅಂತೂ ಪಕ್ಕ ಪ್ರಿನ್ಸಿಪಲ್, ಅವ್ರು ಹೇಳಿದ್ದೇ ಅಷ್ಟೇ ಮುಗಿತು. ಆಮೇಲೆ ಉಳ್ಕಿದ್ದು ಮುಂದೆ ಏನು ಮಾಡ್ತಾ ಇದ್ದಾರೆ ಅದು ಯಾವುದೂ ನೋಡೋದು ಇಲ್ಲ, ಕೇಳೋದು ಇಲ್ಲ. ತುಂಬ ಸರಿ ಅವರು ಮಿಸ್ಟೇಕ್ಸ್ ಮಾಡ್ತಾರೆ. ಬಟ್ ಏನಂದರೆ ಗೊತ್ತಿಲ್ಲ, ಅವರಿಗೆ ಗೊತ್ತಾಗಲ್ವೋ ಏನೋ ಗೊತ್ತಿಲ್ಲ. ಮೇ ಬಿ ಅವ್ರದ್ದು ನೇಚರ್ನೂ ಹಾಗೆ ಇರ್ಬೋದೇನೋ. ಮೋಸ್ಟ್ ಆಫ್ ದ ಟೈಮ್ ಹೀಟೆಡ್ ಆರ್ಗ್ಯುಮೆಂಟ್ ಆಗೋದೇ ಎಲ್ಲರದು ಅವ್ರ ಜೊತೆ. ಬಟ್ ಅವ್ರ ಗೇಮ್ ಮಾತ್ರ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಗಿಲ್ಲಿನ ಬಿಟ್ಟರೆ ನೆಕ್ಸ್ಟ್ ಟಾಪ್ 2 ಇರೋದು ಕ್ಯಾಂಡಿಡೇಟ್ ಅಂತಂದರೆ ಅವರೇ, ಅಶ್ವಿನಿ ಗೌಡ ಅವರೇ. ನನ್ನ ಪ್ರಕಾರ ಅಂತೂ ಟಾಪ್ 2 ತನಕ ಬರ್ತಾರೆ ಅವರು ಅಂತ ಅನಿಸುತ್ತೆ. ಇನ್ನು ರಘು ಅವರು ಬಂದುಬಿಟ್ಟು ಅವರು ಇದೇ ಥರ ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರೆ, ಅದು ಸ್ಪೋರ್ಟ್ಸ್ ಪರ್ಸನ್ ಅವರು. ಸೊ ಆ ಥರ ಗೇಮ್ ಆಡ್ತಿದ್ದಾರೆ, ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಬಟ್ ಅವ್ರಿಗೆ ಬಿಗ್ ಬಾಸ್ ಗೇಮ್ ಹೇಗೆ ಆಡಬೇಕು ಅದೆಲ್ಲ ಮೋಸ್ಟ್ಲಿ ಬರಲಿಕ್ಕಿಲ್ಲ ಅನಿಸುತ್ತೆ. ಅವ್ರಿಗೆ ಅಷ್ಟು ಅವರು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನಾರ್ಮಲಾಗಿ ಹೇಗೆ ಆಡಬೇಕು ಅದನ್ನು ಆಡ್ಕೋತಾ ಹೋಗ್ತಾ ಇದ್ದಾರೆ. ಟಾಸ್ಕ್ ಆಯಿತು, ಮನೆ ಕೆಲಸ ಆಯಿತು, ಒಬ್ಬರು ಸ್ಪೋರ್ಟ್ಸ್ ಪರ್ಸನ್ ಆಗಿ ನೀಟಾಗಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಅವರು ಟಾಪ್ 5 ಇರ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಇನ್ನೂ 2 ವಾರ ಇದೆ. ಸೊ ಯಾರ್ಯಾರು ಹೇಗೆ ಆಡ್ತಾರೆ ಅದ್ರ ಮೇಲೆ ಅವರು ಯಾವ್ಯಾವ ಪೊಸಿಷನಲ್ಲಿ ಅವ್ರು ಬಂದು ಎಂಡ್ ಆಗುತ್ತೆ ಅವ್ರ ಗೇಮ್ ಅಂತ ನೋಡಬೇಕು. ಸೊ ಇನ್ನು ಫೈನಲ್ ಆಗಿ ಗಿಲ್ಲಿ ಅವ್ರ ಬಗ್ಗೆ ಮಾತಾಡೋದಾದರೆ, ಆ್ಯಕ್ಚುಲಿ ರೇಸಲ್ಲಿ ಮುಂದೆ ಇರೋದು ಅವರೇ. ಅವ್ರ ಫ್ಯಾನ್ ಫಾಲೋಯಿಂಗ್ ಆಯಿತು, ಅವ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ಆಯಿತು, ಹೊರಗಡೆ ಸಪೋರ್ಟ್ ಆಯಿತು. ನೋಡಿದ್ರೆ ಈ ಸೀಸನ್ನು ಬಿಗ್ ಬಾಸ್ ಗಿಲ್ಲಿ ನಟ ಅವರು ಗೆಲ್ತಾರೆ ಅಂತ ಅನಿಸುತ್ತೆ. ಅದು ತುಂಬ ದೊಡ್ಡ ಮಾರ್ಜಿನಲ್ಲೇ ಗೆಲ್ಬೋದು ಅಂತಲೂ ಅನಿಸ್ತಾ ಇದೆ. ಅವರು ಪಕ್ಕ ಬಿಗ್ ಬಾಸ್ ಕ್ಯಾಂಡಿಡೇಟ್. ಬಿಗ್ ಬಾಸನ್ನು ಯಾವ್ಯಾವ ಥರದಲ್ಲಿ ಯಾವ್ಯಾವ ಥರ ಆಡಬೇಕು, ಯಾವಾಗ ಏನೇನು ಮಾಡಬೇಕು ಎಲ್ಲ ಮಾಡಿಕೊಂಡು ನೀಟಾಗಿ ಸೈಲೆಂಟಾಗಿ ಆಟ ಆಡ್ಕೊಂಡು ಮುಂದೆ ಬಂದುಬಿಟ್ಟಿದ್ದಾರೆ. ಲಾಸ್ಟ್ ವೀಕೆಂಡ್ ಸುದೀಪ್ ಅವ್ರು ಹೇಳಿದಾಗೆ ಎಲ್ಲರೂ ನಿದ್ದೆ ಮಾಡಬೇಕಾದ್ರೆ ಸೈಲೆಂಟಾಗಿ ಗಿಲ್ಲಿ ಅವರು ಅವ್ರ ಗೇಮ್ನ ಅವ್ರು ಆಟ ಆಡಿಕೊಂಡು ನೀಟಾಗಿ ಮುಂದೆ ಬಂದುಬಿಟ್ಟಿದ್ದಾರೆ. ಸಮ್ಟೈಮ್ಸ್ ಸ್ವಲ್ಪ ಓವರ್ ಅನಿಸುತ್ತೆ ಅವ್ರದ್ದು. ರೇಗ್ಸೋದಾಯಿತು, ಅವ್ರದ್ದು ಕಾಮಿಡಿ ಆಯಿತು, ಲೈಕ್ ಒಬ್ಬೊಬ್ಬರ ಮೇಲೆ ಪರ್ಸ್ನಲಾಗಿ ಹೇಳಬೇಕಾದಾಗ ಇಲ್ಲ ಅವರು ಟೀಸ್ ಮಾಡಬೇಕಾದಾಗ ಅವಾಗ ಒಂಚೂರು ಓವರ್ ಅನಿಸುತ್ತೆ. ಬಟ್ ಇವಾಗ ಕಾಮಿಡಿ ಫ್ಯಾನ್ ಬೇಸ್ ಬಿಲ್ಡ್ ಆದಾಗ ಅದೆಲ್ಲನೂ ಹೋಗ್ಬಿಡುತ್ತೆ, ಯಾರೂ ಅಷ್ಟು ಮೈಂಡ್ ಮಾಡೋಕ್ಕೆ ಹೋಗಲ್ಲ. ಸೊ ಇವಾಗ ಈ ವಾರ ಧನುಷ್ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ, ಸ್ಪಂದನ ಅವರು ಎಲಿಮಿನೇಟ್ ಆಗೋಗಿದ್ದಾರೆ. ಈ ಸರಿ ಯಾರ್ಯಾರು ನಾಮಿನೇಟ್ ಆಗ್ತಾರೆ, ಯಾರ್ಯಾರು ಗೇಮ್ ಹೇಗೆ ಆಗುತ್ತೆ ಈ 2 ವಾರದಲ್ಲಿ ನೋಡೋಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಪ್ರಕಾರ ಟಾಪ್ 5 ಯಾರು? ನೀವು ಯಾರು ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ಅನ್ನೋದಾದರೆ, ನಾನು ಗೇಮ್ನ ನೋಡ್ತಾ ಇರೋದ್ರ ಪ್ರಕಾರ ನೋಡಿದ್ರೆ ನನ್ನ ಪ್ರಕಾರ ಟಾಪ್ 5 ಫಸ್ಟ್ ಗಿಲ್ಲಿ ನಟ ಅವರು, ಸೆಕೆಂಡ್ ಟಾಪ್ 2 ಅಶ್ವಿನಿ ಗೌಡ ಅವರು, ಟಾಪ್ 3 ಧನುಷ್ ಅವರು ಇರ್ತಾರೆ ಅಂತ ಅನಿಸುತ್ತೆ, ಟಾಪ್ 4 ರಕ್ಷಿತಾ ಅವ್ರು ಬರ್ಬೋದು, ಟಾಪ್ 5 ಬಂದುಬಿಟ್ಟು ರಘು ಅವರು ಇರ್ತಾರೆ ಅಂತ ಅನಿಸುತ್ತೆ. ರಘು ಅವರು ಇಲ್ಲಾಂದರೆ ಧ್ರುವ್ ಅಂತ, ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಟಾಪ್ 6ಗೆ ಹೋದರೆ ರಾಶಿಕಾ ಅವ್ರು ಇರ್ತಾರೆ ಅಂತ ಅನಿಸುತ್ತೆ. ಈ ವಾರ ಕಾವ್ಯ ಅವರು ಎಲಿಮಿನೇಟ್ ಆಗುತ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡಬೇಕು ಈ ವಾರ ಹೇಗೆ ಆಡ್ತಾರೆ ಎಲ್ಲರೂ, ಅದರ ಪ್ರಕಾರ ನೋಡೋಣ. ನೀವು ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತನಾದರೂ ಹೇಳಿ. ನಿಮ್ಮ ಪ್ರಕಾರ ಟಾಪ್ 5 ಯಾರು ಅಂತಲೂ ಹೇಳಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ, ಮತ್ತೆ ಬೇರೆ ವಿಡಿಯೋಲಿ ಭೇಟಿಯಾಗೋಣ. ನಮಸ್ತೆ ಎಲ್ಲರಿಗೂ.